ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಜನವಿರೋಧಿ ಲೇಬರ್ ಕೋಡ್ ವಾಪಸ್ ಆಗಲಿ, ವಾಪಸ್ ಆಗಲಿ. ಸರ್ಕಾರಗಳಿಗೆ ಧಿಕ್ಕಾರ, ಧಿಕ್ಕಾರ. ಗುತ್ತಿಗೆ ಕಾರ್ಮಿಕರನ್ನು ಕಾಯಂಗೊಳಿಸಿ, ಕಾಯಂಗೊಳಿಸಿ. ಕಳೆದ ತಿಂಗಳು 29ನೇ ತಾರೀಕಿನ ಡೆಲ್ಲಿಯಲ್ಲಿ ಅಖಿಲ ಭಾರತ ಒಂದು ಸಮಾವೇಶ ಆಯಿತು ಕಾರ್ಮಿಕರದು. ಅಲ್ಲಿ ಕೂಡ ಇದು ಪ್ರಸ್ತಾಪ ಆಗಿ ಒಪ್ಪಿಗೆ ಆಗಿರ್ತಕ್ಕಂಥದ್ದು. ಕನಿಷ್ಠ ವೇತನ ದೇಶದಲ್ಲಿ ಪ್ರತಿಯೊಬ್ಬ ಕಾರ್ಮಿಕರಿಗೆ 42,000 ನಿಗದಿ ಆಗಬೇಕು. 42,000 ಇದನ್ನು ಕೇಳ್ತಾ ಇರೋದು. ಅದನ್ನು ಇನ್ನು ಸರ್ಕಾರ ಕೊಟ್ಟಿಲ್ಲ. ಈಗ ಕರ್ನಾಟಕದಲ್ಲಿ ಹೆಚ್ಚಳ ಆಗಿರ್ತಕ್ಕಂಥದ್ದು ಏನು ಸ್ಕಿಲ್ಡ್ ಅಂತ ಹೇಳ್ತೀವಿ ನಾವು, ಕುಶಲ ಕಾರ್ಮಿಕರು ಅಂತ ಹೇಳ್ತೀವಿ. ಅವರಿಗೆ 31,300 ಏನೋ ಇದೆ. ಇನ್ನು 42,000 ಗಳಿಸ್ಬೇಕಂದ್ರೆ ಇನ್ನೆಷ್ಟು ಹೋರಾಟ ಮಾಡ್ಬೇಕ ನಾವು? ಇದು ಕನಿಷ್ಠ ಜೀವನ ಮಾಡೋದಕ್ಕೆ ಬೇಕು ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಆದ್ರೆ ನಾವು ಕೇಳ್ತಾ ಇರ್ತಕ್ಕಂಥದ್ದು, ಒಂದು ಕಾರ್ಮಿಕ ಕುಟುಂಬ ನೆಮ್ಮದಿಯಾಗಿ ಜೀವನ ಮಾಡಬೇಕು ಅಂತಂದ್ರೆ ಅವ್ರಿಗೆ ಒಂದು ರೀತಿ ಏನು ಜೀವನ ಯೋಗ್ಯ ವೇತನ ಕೊಡಿ ಅಂತ ಕೇಳ್ತೀವಿ. ಮಂತ್ರಿಗಳು, ಅಧಿಕಾರಿಗಳು ಲಕ್ಷಾಂತರ ರೂಪಾಯಿ ಸಂಬಳ ತಗೊಳ್ತಾರೆ, ಲಕ್ಷಾಂತರ ರೂಪಾಯಿ ಸಂಬಳ ತಗೊಳ್ತಾರೆ. ಅವ್ರಿಗೆ ಯಾವ ಚಿಂತೆ ಇಲ್ಲ, ಹಣ ಇಲ್ಲ ಅಂತ ಪ್ರಶ್ನೆ ಬರೋದಿಲ್ಲ. ಆದ್ರೆ ಕಾರ್ಮಿಕರಿಗೆ ವೇತನ ಕೊಡಬೇಕು ಅಂತಂದ್ರೆ ಅವ್ರಿಗೆ ಸಂಕಟ ಆಗುತ್ತೆ. ಯಾಕೆ ಸಂಕಟ ಆಗುತ್ತೆ? ಯಾಕಂದ್ರೆ ಈ ರಾಜ್ಯದ ಮಾಲೀಕರು, ಬಂಡವಾಳಶಾಹಿಗಳು ಅವರು ಒತ್ತಡ ಆಗ್ತಾ ಇದ್ದಾರೆ. ಇದು ನಾವು ಕೊಡಕ್ಕಾಗಲ್ಲ. ಇದು ನೀವು ಜಾರಿ ಮಾಡಿದ್ರೆ ನಾವು ಈ ರಾಜ್ಯ ಬಿಟ್ಟು ಹೋಗ್ತೀವಿ, ಫ್ಯಾಕ್ಟ್ರಿ ಬಂದ್ ಮಾಡ್ತೀವಿ. ಅರೆ ಈ ದೇಶದಲ್ಲಿ ಈ ಒಂದು ಕಾರಣ ಕೊಟ್ಟು ಯಾವ ಫ್ಯಾಕ್ಟ್ರಿ ಬಂದ್ ಆಗಿಲ್ಲ. ಮಾಲೀಕರು ಲಾಭದ ಮೇಲೆ ಲಾಭ ಮಾಡ್ಕೊಳ್ತಾ ಇದ್ದಾರೆ, ಬಂಡವಾಳ ಶೇಖರಣೆ ಆಗ್ತಾ ಇದೆ, ಸಂಪತ್ತು ಜಾಸ್ತಿ ಆಗ್ತಾ ಇದೆ, ಲಾಭದ ಮೇಲೆ ಲಾಭ ಜಾಸ್ತಿ ಆಗ್ತದೆ. ದುಡಿಯುವ ಕಾರ್ಮಿಕರು ಸಂಪತ್ತನ್ನ ಸೃಷ್ಟಿ ಮಾಡ್ತಾ ಇರೋರು. ಅವರು ಶ್ರಮ ಹಾಕಿ ದುಡಿದೇ ಇದ್ರೆ ಅವ್ರಿಗೆ ಲಾಭ ಬರುತ್ತಾ? ಅವ್ರಿಗೆ ಉತ್ಪಾದನೆ ಆಗುತ್ತಾ? ಯಾವುದೂ ಆಗಲ್ಲ. ನೀವೇ ದುಡಿತಾ ಇದ್ದೀರಾ, ಫ್ಯಾಕ್ಟ್ರಿಗಳಲ್ಲಿ, ಕಚೇರಿಗಳಲ್ಲಿ, ಬೇರೆ ಬೇರೆ ಕಡೆ ದುಡಿತಾ ಇದ್ದೀರಾ. ನೀವು ಶ್ರಮ ಹಾಕಿ ದುಡಿದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಬೆಲೆ ಬರುತ್ತಾ, ಮೌಲ್ಯ ಬರುತ್ತಾ? ನೀವು ದುಡಿದ ತರ ಅವ್ರಿಗೆ ಲಾಭ ಬರೋದು. ಸೊ ಸರ್ಕಾರಕ್ಕೆ, ಮಾಲೀಕರಿಗೆ ಇದು ಅರ್ಥ ಆಗ್ಬೇಕು. ಅರ್ಥ ಆಗಲ್ಲ ಅವ್ರಿಗೆ. ಯಾಕಂದ್ರೆ ಅವ್ರಿಗೆ ಬೇಕಾಗಿರೋದು ಲಾಭ, ಅವ್ರಿಗೆ ಬೇಕಾಗಿರೋದು ಲಾಭ. ಅದಕ್ಕೆ ನಿಮ್ಮನ್ನ ಶೋಷಣೆ ಮಾಡ್ತಕ್ಕಂಥದ್ದು, ಅದಕ್ಕೆ ಶೋಷಣೆ ಬಂದಿರತಕ್ಕಂಥದ್ದು, ಕಾರ್ಮಿಕರ ಪರಿಸ್ಥಿತಿ ಈ ರೀತಿ ಇರ್ತಕ್ಕಂಥದ್ದು. ಆದ್ರಿಂದ ಇವತ್ತು ಕೇಂದ್ರ, ರಾಜ್ಯ ಸರ್ಕಾರಗಳು ಕಾರ್ಮಿಕ ವಿರೋಧಿ ನೀತಿಗಳನ್ನ ಜಾರಿ ಮಾಡ್ತಾ ಇದ್ದಾವೆ. ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಇವತ್ತು ನಮ್ಮ ಕಾರ್ಮಿಕ ಹಕ್ಕುಗಳ ಮೇಲೆ ದಾಳಿ ಮಾಡ್ತಾ ಇದೆ. ಏನು ಕಾರ್ಮಿಕರು ತ್ಯಾಗ ಬಲಿದಾನದಿಂದ ಗಳಿಸ್ಕೊಂಡಿರ್ತಕ್ಕಂಥ ಹಕ್ಕುಗಳು, ಜೀವ ಕೊಟ್ಟು, ರಕ್ತ ಕೊಟ್ಟು ಏನು ಮುಷ್ಕರದ ಹಕ್ಕನ್ನ ಪಡ್ಕೊಂಡ್ರು, ಬೇರೆ ಬೇರೆ ಹಕ್ಕುಗಳನ್ನ ಪಡ್ಕೊಂಡ್ರು. ಕಾರ್ಮಿಕರನ್ನ ಸಂಘಟನೆ ಮಾಡ್ತಕ್ಕಂಥದ್ದು, ಹೋರಾಟ ಮಾಡ್ತಕ್ಕಂಥದ್ದು, ಅಥವಾ ಪೆನ್ಷನ್, ಬೋನಸ್, ESI, PF, ಕಾಯಮಾತಿ ಆಗ್ತಕ್ಕಂಥದ್ದು, ಇವೆಲ್ಲ ಹಕ್ಕುಗಳು ಪಡ್ಕೊಂಡಿರ್ತಕ್ಕಂಥದ್ದು ಹೋರಾಟದಿಂದ, ರಕ್ತ ಕೊಟ್ಟು ಪಡ್ಕೊಂಡಿರ್ತಕ್ಕಂಥದ್ದು. ಇವತ್ತು ಸರ್ಕಾರಗಳು, ಕೇಂದ್ರ ಸರ್ಕಾರ ಇದ್ರ ಮೇಲೆ ದಾಳಿ ಮಾಡ್ತಾ ಇದೆ. ಕಾರ್ಮಿಕರು ಮುಷ್ಕರ ಮಾಡಬಾರ್ದು, ಕಾರ್ಮಿಕರು ತಮ್ಮ ಸಂಘ ಕಟ್ಕೊಳ್ಬಾರ್ದು, ಕಾರ್ಮಿಕರು ಒಂದಾಗಬಾರ್ದು. ಇನ್ನು ಮುಂದೆ ನೀವು ಪರ್ಮನೆಂಟ್ ಕೆಲಸ ಕೇಳೋಂಗಿಲ್ಲ. ಮೋದಿ ಅವರು ಹೊಸ ರೀತಿ ಕೆಲಸವನ್ನ ಪ್ರಾರಂಭ ಮಾಡಿದ್ದಾರೆ, ಫಿಕ್ಸ್ಡ್ ಟರ್ಮ್ ಎಂಪ್ಲಾಯ್ಮೆಂಟ್. ಇವತ್ತು ಗುತ್ತಿಗೆ ಕಾರ್ಮಿಕರು 10 ವರ್ಷ ಆದ್ರೆ ಅವ್ರು ನಮ್ಮನ್ನ ಕಾಯಿ ಮಾಡಿ ಅಂತ ಕೋರ್ಟ್ಗೆ ಹೋಗ್ತಾರೆ, ಕೇಸ್ ಹಾಕ್ತಾರೆ. ಎಷ್ಟೋ ಕಡೆ ಪರ್ಮನೆಂಟ್ ಆಗಿದ್ದಾರೆ. ಸೊ ಇನ್ನು ಮುಂದೆ ಗುತ್ತಿಗೆ ಕಾರ್ಮಿಕರು ಆ ಪರ್ಮನೆಂಟ್ ಆಗೋದು ಕೇಳಬಾರ್ದು ಅಂತ ಹೇಳಿ ನರೇಂದ್ರ ಮೋದಿ ಅವರು ಹೊಸದಾಗಿ ಫಿಕ್ಸ್ಡ್ ಟರ್ಮ್ ಎಂಪ್ಲಾಯ್ಮೆಂಟ್ ಜಾರಿ ಮಾಡ್ತಾ ಇದ್ದಾರೆ. ಫಿಕ್ಸ್ಡ್ ಟರ್ಮ್ ಎಂಪ್ಲಾಯ್ಮೆಂಟ್ ಅಂತ ಹೇಳಿದ್ರೆ 1 ವರ್ಷ 2 ವರ್ಷ ಅಗ್ರಿಮೆಂಟ್ ಮಾಲೀಕನ ಜೊತೆ, ಕಂಪನಿ ಜೊತೆ. ಆ ಅಗ್ರಿಮೆಂಟ್ ಮುಗಿತಾ ಇದ್ದಂಗೆ ಕೆಲಸ ಕಳ್ಕೊಂಡು ಬೀದಿ ಪಾಲಾಗಬೇಕು. ಹೊಸದಾಗಿ ಈ ರೀತಿ ಅನ್ಯಾಯ ಮಾಡೋದಕ್ಕೆ ಈ ದೇಶದ ಬಂಡವಾಳಶಾಹಿಗಳಿಗೆ, ಕೈಗಾರಿಕಾಪತಿಗಳಿಗೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.